ನಮಸ್ತೆ ವೀಕ್ಷಕರೇ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಶ್ರೀ ಲಲಿತ ಸಹಸ್ರನಾಮ ಮಹಿಮೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು, ಅಂದರೆ ದೇವಿಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪ್ರತಿ ಸಂಚಿಕೆಯಲ್ಲೂ ನೀಡ್ತಾ ಇದ್ವಿ. ದೇವಿ ಮಹಾತ್ಮೆಯಲ್ಲಿ ದೇವಿಯ ಪುರಾಣವನ್ನು ಕೇಳ್ತಾ ಇದ್ವಿ. ಸೊ ಇವತ್ತಿನಿಂದ ಲಲಿತ ಸಹಸ್ರನಾಮದ ವಿಶೇಷತೆ ಏನು, ಲಲಿತ ಸಹಸ್ರನಾಮದ ಮಹಿಮೆ ಏನು, ಲಲಿತ ಸಹಸ್ರನಾಮವನ್ನು ಮನೆಯಲ್ಲಿ ಹೇಳ್ತೀವಿ. ಹೆಣ್ಣು ಮಕ್ಕಳು ಇದನ್ನು ಹೇಳಬೇಕಾಗತ್ತೆ. ಯಾಕೆ ಹೇಳ್ತಾರೆ, ಯಾವ ಹೊತ್ತಿನಲ್ಲಿ ಹೇಳಬೇಕಾಗತ್ತೆ, ಇದರ ಉಪಯೋಗವೇನು, ಇದರ ಪ್ರಯೋಜನ ಏನು, ಇದರ ಲಾಭವೇನು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ ಪಾಣಿಭ್ಯಾಂ ಮಣಿಪೂರ್ಣರತ್ನಚಷಕಂ ರಕ್ತೋದ್ಬಲಂ ಬಿಭ್ರತೀಂ ಸೌಮ್ಯಾಂ ರಕ್ತಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಮಂಬಿಕಾಂ. ವೀಕ್ಷಕರೇ, ಲಲಿತ ಸಹಸ್ರನಾಮದ ವಿಶೇಷತೆ ಏನು ಅಥವಾ ಅದರ ಮಹಿಮೆ ಏನು ಅಂತ ಇವತ್ತಿನ ಸಂಚಿಕೆಯಿಂದ ಗುರುಜಿಯವರು ನಮಗೆ ತಿಳಿ ಹೇಳ್ತಾರೆ. ಸೊ ಲಲಿತ ಸಹಸ್ರನಾಮವನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಳ್ತೀವಿ. ಯಾಕೆ ಹೇಳಬೇಕು, ಯಾವ ಹೊತ್ತಿನಲ್ಲಿ ಹೇಳಬೇಕಾಗತ್ತೆ, ಇದರ ವಿಶೇಷತೆ ಏನು ಅನ್ನೋದನ್ನು ತಿಳಿತಾ ಹೋಗೋಣ. ಗುರುಜಿ, ಮೊದಲನೇದಾಗಿ ಈ ಲಲಿತ ಸಹಸ್ರನಾಮವನ್ನೇ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ವೀಕ್ಷಕರಿಗೆ ಹೇಳಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನೋಡಿ, ನಾವು ಹಿಂದೆ ಒಂದಷ್ಟು ಎಪಿಸೋಡ್ನ ದೇವಿ ಮಹಾತ್ಮೆ ಅಂತ ಹೇಳಿ ಮಾಡಿದ್ವಿ. ಅದರಲ್ಲಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಕ್ಷಸರನ್ನ ವಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಗದಂಬೆಯನ್ನು ವರ್ಣಿಸ್ತಾ ಆಕೆಯ ಒಂದು ಶಕ್ತಿ, ಆಕೆಯ ಒಂದು ಕರುಣೆ, ಆಕೆ ಯಾವ್ಯಾವ ರೂಪದಲ್ಲಿ ಕಾಣಿಸ್ಕೊಂಡ್ಲು ಅನ್ನೋದನ್ನು ಹೇಳುವಾಗ ನಾನು ವೀಕ್ಷಕರಿಗೆ ಒಂದು ಮಾತು ಕೊಟ್ಟೆ. ಮುಂದೆ ಇಂತಹ ಒಂದು ವಿಚಾರವನ್ನು ವಿಸ್ತಾರವಾಗಿ ಹೇಳಬೇಕು ಅಂದರೆ ಪ್ರತಿಯೊಂದಕ್ಕೂ ಈ ಲಲಿತಾ ಸಹಸ್ರನಾಮ ಒಂದು ಎಲ್ಲ ಕೂಡ ಅದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ, ಅಂತರ್ಗತವಾಗೋಗ್ಬಿಟ್ಟಿದೆ ಅಂತ ಹೇಳಿ. ಹಾಗಾಗಿ ಇಂತಹ ಅಪೂರ್ವವಾಗಿರ್ತಕ್ಕಂತಹ ಲಲಿತಾ ಸಹಸ್ರನಾಮದ ವಿಚಾರವನ್ನು ನಾವು ವಿಸ್ತಾರವಾಗಿ ಮಾತಾಡೋಣ, ಹೇಳ್ತೀನಿ ಅವಕಾಶ ಸಿಕ್ಕಿದ್ರೆ ಅಂತ ಹೇಳಿ ನಾನು ಹೇಳಿದ್ದುಂಟು. ಹಾಗಾಗಿ ಇಂತಹ ಒಂದು ಅಪೂರ್ವವಾಗಿರ್ತಕ್ಕಂಥ ಅವಕಾಶವನ್ನು ನಮ್ಮಮ್ಮ ಜಗದಂಬಿಕೆ ಲಲಿತಾ ತ್ರಿಪುರ ಸುಂದರಿ ಒದಗಿಸ್ಕೊಟ್ಲು ಅಂತ ನಾನು ಅಂದ್ಕೊಂಡು ಅವಳ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅದು ಅವಳು ಹೇಳಿಸ್ಬೇಕು ಅಷ್ಟೇ. ಯಾಕೆಂದರೆ ನಾವು ಆ ಜಗದಂಬಿಕೆಯನ್ನು ವರ್ಣಿಸ್ತೀವಿ, ಅವಳ ಬಗ್ಗೆ ಮಾತಾಡ್ತೀವಿ ಅಂದರೆ ನಾವು ಎಷ್ಟರವರು ನಮ್ಮ ಕೈಲಿ ಆಗೋದಿಲ್ಲ ರೀ. ಈಗ ಹೆಂಗಾಗೋಗಿದೆ ಅಂದರೆ ಸಮುದ್ರದ ಮುಂದೆ ನಿಂತ್ಕೊಂಡಿದ್ದೀನಿ, ಎಲ್ಲಿ ಆರಂಭ ಮಾಡಬೇಕು ಅಂತ ಗೊತ್ತಿಲ್ಲ. ಗೊತ್ತಾಗ್ತಾ ಇದೆಯಾ? ಸಮುದ್ರದ ಮುಂದೆ ನಿಂತ್ಕೊಂಡು ಎಲ್ಲಿ ಆರಂಭ ಮಾಡಬೇಕು ಅಂತ ಗೊತ್ತಿಲ್ಲ. ಅಂತಹ ಒಂದು ಅಪೂರ್ವವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಶಕ್ತಿ ಈ ನಮ್ಮ ಜಗದಂಬಿಕೆಯ ಈ ಲಲಿತಾ ಸಹಸ್ರನಾಮ. ಇಂತಹ ಲಲಿತಾ ಸಹಸ್ರನಾಮವನ್ನು ಯಾತಕ್ಕೆ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಅಂದರೆ, ನೋಡಿ, ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಅನೇಕ ಪುಣ್ಯ ಕಾರ್ಯಗಳು, ಪಾಪ ಕಾರ್ಯಗಳು ಎಲ್ಲ ಮಾಡ್ತಾ ಇರ್ತೀವಿ. ಈ ಎಲ್ಲ ಕಾರ್ಯಗಳನ್ನು ಕೂಡ ನೋಡ್ತಾ ಇದ್ದಂತಹ ಆ ಜಗನ್ಮಾತೆ ನಮಗೆ ತಪ್ಪು ಮಾಡಿದಾಗ ತಿದ್ದುತ್ತಾಳೆ. ಬೇಡಪ್ಪ, ತಪ್ಪು ಮಾಡ್ತಾ ಇದೆಯಾ, ಪಾಪ ಕಾರ್ಯವನ್ನು ಮಾಡ್ತಾ ಇದೆಯಾ, ನೀನು ಸರಿ ಹೋಗಬೇಕು ಅಂದರೆ ಆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ, ಬುದ್ಧಿ ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಈ ಒಂದು ದೇವಿ ಸ್ತೋತ್ರಗಳು. ನಾನೀಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ ಅಮ್ಮನವ್ರನ್ನ ಧ್ಯಾನ ಮಾಡಿ ಅಂತ. ದೇವಿ ಸ್ತೋತ್ರ ಪ್ರಿಯಳು. ನೀವು ಕೂತ್ಕೊಂಡು ಏನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಮ್ಮ ಶ್ರೀಮಾತಾ ಅಂದರೆ ಸಾಕ್ರಿ. ಹಾಗೆ ಅವಳ ಹೆಸರನ್ನು ನೆನೆಸ್ತಾ ಇದ್ರೆ ಸಾಕು, ಅವಳು ನೋಡ್ಕೊತಾಳೆ. ಈಗ ಯಾವ ಮಗು ಅಥವಾ ನಾವೇ ಅಕಸ್ಮಾತ್ ರಸ್ತೆಯಲ್ಲಿ ಬಿದ್ದರೆ ಅಮ್ಮ ಅಂತೀವಿ. ಯಾಕಂತೀವಿ ಅಂದರೆ ಅವಳೇ ಮೊದಲು. ಹಾಗಾಗಿ ಆ ತಾಯಿಯನ್ನು ನೆನೆಸ್ಕೊತಾ ಇರಬೇಕು. ಅವಳು ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ತಾಳೆ. ನಿಮಗೆ ಜ್ಞಾಪಕ ಇದೆಯಾ, ನಾನು ಹೇಳಿದೆ ಯಾ ದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ಅಂತ ಹೇಳಿದ್ವಿ. ನಮಗೆ ಸದ್ಬುದ್ಧಿ ಕೊಡಮ್ಮ ಅಂತ. ನನಗೆ ಜ್ಞಾಪಕ ಶಕ್ತಿ ಇಲ್ಲ, ಅದನ್ನು ಕೊಡು ಅಂತ ಕೇಳ್ತಾ ಇದ್ವಿ. ಅಮ್ಮ ತಾಯಿ, ನಾನು ಮಾಡಿರೋ ತಪ್ಪನ್ನ ಕ್ಷಮಿಸು ಅಂತ ಕೇಳಿದ್ವಿ. ನನಗೆ ನೆರಳಂಗೆ ನನ್ನ ಜೊತೆಯಲ್ಲಿ ಇರು ಅಂತ ಕೇಳಿದ್ವಿ. ಛಾಯಾರೂಪೇಣ ಸಂಸ್ಥಿತ. ನೋಡಿ, ಅದಕ್ಕೋಸ್ಕರನೇ ನಾನು ಆ ಎಪಿಸೋಡ್ನ ಭಾಳ ನಿಧಾನವಾಗಿ ವಿಸ್ತಾರವಾಗಿ ಯಾಕೆ ಹೇಳಿದ್ದು ಅಂದರೆ ಅದು ಇದ್ರ ಜೊತೆ ಕ್ಲಬ್ ಆಗಿಬಿಡುತ್ತೆ.
ಹಾಗಾಗಿ ಅಂತಹ ಜಗನ್ಮಾತೆಯನ್ನು ನಾವು ನೆನೆಸ್ಕೊಳ್ತಕ್ಕಂತಹ, ಅವಳನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ, ನಾವು ಮಾಡ್ತಾ ಇರ್ತಕ್ಕಂಥ ಪಾಪಗಳನ್ನು ನಿರ್ಮೂಲನೆ ಮಾಡಿಕೊಂಡು ಮುಕ್ತಿ ಕಡೆ ಹೋಗ್ತಕ್ಕಂತಹ ಮಾರ್ಗ ತೋರಿಸ್ತಕ್ಕಂಥದ್ದು ಈ ಜಗನ್ಮಾತೆಯ ಪ್ರಾರ್ಥನೆ ಮತ್ತು ಆ ಜಗನ್ಮಾತೆಯ ಒಂದು ನಾವು ನೆನೆಸ್ಕೊಳ್ತಕ್ಕಂಥದ್ದು. ಹಾಗೆ ಅಂತಹ ಅದ್ಭುತವಾದ ಶಕ್ತಿ ಯಾವುದು ಅಂದರೆ ಈ ಲಲಿತಾ ಸಹಸ್ರನಾಮ. ಇದನ್ನು ನಾವು ಏನು ಹೇಳ್ಬೋದು ಅಂದರೆ ಸಹಸ್ರನಾಮಗಳಲ್ಲೆಲ್ಲ ಕೂಡ ಫಸ್ಟ್ ರ್ಯಾಂಕ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಅವಳೇ ರೀ ಎಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರನ್ನು ಸೃಷ್ಟಿ ಮಾಡಿದವಳವಳೆ, ಈ ಲೋಕನ ಸೃಷ್ಟಿ ಮಾಡಿದವಳವಳೆ, ಅವಳೇ ಪಾಲನೆ ಮಾಡ್ತಾ ಇದ್ದಾಳೆ, ಅವಳೇ ಇದನ್ನು ಕೂಡ ಮಾಡ್ತಾಳೆ. ಹಾಗಾಗಿ ಎಲ್ಲವನ್ನೂ ಅವಳು ಮಾಡ್ತಾ ಇರೋದ್ರಿಂದ ಅವಳನ್ನು ನೆನೆಸ್ಕೊಂಡ್ಬಿಟ್ರೆ ಅವಳು ಬಿಟ್ಟು ಬೇರೆ ಏನೂ ಇಲ್ಲ ರೀ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಈ ಒಂದು ಲಲಿತಾ ಸಹಸ್ರನಾಮದ ವಿಶೇಷತೆ ಏನು, ಇದು ಯಾರಿಗೆ ಹೇಳಿದ್ರು, ಯಾವ ಕಾರಣಕ್ಕೋಸ್ಕರ ಹೇಳಿದ್ರು, ಇದರಲ್ಲಿರ್ತಕ್ಕಂಥ ಶಕ್ತಿ ಏನು, ಯಾವಾಗ ಇದನ್ನು ಪಾರಾಯಣ ಮಾಡಬೇಕು, ಯಾರು ಪಾರಾಯಣ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು, ಇಷ್ಟೆಲ್ಲ ಪ್ರಶ್ನೆ ನೀವು ಕೇಳಿದ್ರಿ. ಇದನ್ನೆಲ್ಲ ನಾವು ಆರಂಭ ಮಾಡ್ತಾ ಹೇಳ್ತಾ ಇದನ್ನು ವಿಸ್ತಾರವಾಗಿ ಹೇಳಿ ನಮ್ಮ ವೀಕ್ಷಕರಿಗೆ ಇದನ್ನು ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನ ಅಂತ ನಾನು ಖಂಡಿತ ಮಾಡ್ತೀನಿ. ಈ ಒಂದು ಲಲಿತಾ ಸಹಸ್ರನಾಮವನ್ನು ನಾವು ಹೇಳೋದಕ್ಕಿಂತ ಮುಂಚೆ ಈ ಲಲಿತಾ ಸಹಸ್ರನಾಮವನ್ನು ಯಾರು ಹೇಳಿದ್ರು ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದರೆ ಬೇಸಿಕ್ ನಾನು ಹೇಳ್ತಾ ಮುಂದೆ ಶ್ರೀಚಕ್ರ ರಾಜಸಿಂಹಾಸನೇಶ್ವರಿ ಶ್ರೀ ಅಂತ ಬಂದಾಗ ಆ ಶ್ರೀಚಕ್ರದ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ನಾನು ಈಗ ಇದನ್ನು ಕೊಟ್ಬಿಟ್ರೆ ಅದು ಪ್ರೀಮೆಚ್ಯೂರ್ ಆಗಿಬಿಡ್ತು, ಅದು ಸರಿ ಹೋಗೋದಿಲ್ಲ ಅಂತ. ವೀಕ್ಷಕರಿಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರೋದಿಲ್ಲ. ಹಾಗಾಗಿ ನಾನು ಇದನ್ನು ಹೇಳ್ತಾ ಆ ಶ್ರೀಚಕ್ರದಲ್ಲಿ ಏನಿದೆ ಅದ್ರ ಬಗ್ಗೆನೂ ನಾನು ವಿಶ್ಲೇಷಣೆ ಹೇಳ್ತಾ ಬರ್ತೀನಿ. ಭಾಳ ಒಳ್ಳೆಯ ಸಬ್ಜೆಕ್ಟು, ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು, ಉಪಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಲಲಿತಾ ಸಹಸ್ರನಾಮ ಬಂದಿದ್ದ ಬಗ್ಗೆ ಹೇಗೆ ಭಾಳ ಮುಖ್ಯ ಅಲ್ವಾ. ಲಲಿತಾ ಸಹಸ್ರನಾಮ ಹೇಗೆ ಬಂತು ಅಂತಂದಾಗ ನೋಡಿ, ಈ ಒಂದು ಲಲಿತಾ ಸಹಸ್ರನಾಮವನ್ನು ಹಯಗ್ರೀವ ಅಂತಕ್ಕಂತಹ ವಿಷ್ಣು ಹೇಳಿದ್ದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಯಗ್ರೀವಾಗೂ ವಿಷ್ಣುಗೇನು ಸಂಬಂಧ? ಹೌದು ಅಲ್ವಾ. ಅದಕ್ಕೋಸ್ಕರವಾಗಿ ಹಯಗ್ರೀವರು ಅಗಸ್ತ್ಯ ಮಹಾಮುನಿಗೆ ಹೇಳಿರ್ತಕ್ಕಂಥದ್ದು. ಅಗಸ್ತ್ಯರು ಯಾರು ಅದನ್ನು ತಿರ್ಗಾ ಆಮೇಲೆ ಹೇಳೋಣ. ಮೊದಲು ಹಯಗ್ರೀವರ ಬಗ್ಗೆ ನಾವು ತಿಳ್ಕೊಂಬಿಡೋಣ. ಹಯಗ್ರೀವ ಅಂತಂದರೆ, ಹಯ ಅಂತಂತಂದ್ರೆ ಏನು? ಕುದುರೆ. ಕುದುರೆ ಮುಖ. ಗ್ರೀವ ಅಂದರೆ ಕತ್ತು. ಸೊ ಹಯಗ್ರೀವ ಅಂತಂದಾಗ ಕುದುರೆ ಕತ್ತಿರ್ತಕ್ಕಂಥವನು. ಹಾಗಾದರೆ ವಿಷ್ಣುಗೆ ಆ ಒಂದು ಕುದುರೆ ಕತ್ತು ಹೇಗೆ ಬಂತು? ಹೌದು ಅಲ್ವಾ. ಈಗ ನಾವು ಅನ್ಕೋತೀವಿ, ಏನಪ್ಪ ನರಸಿಂಹನ ತೋರಿಸಿದ್ರು ಪ್ರಹ್ಲಾದನ ಇದರಲ್ಲಿ ಅವನೇ ಸಿಂಹದ ಮುಖ, ಹಿರಣ್ಯಾಕ್ಷನ್ ಸಂಹಾರ ಮಾಡುವಾಗ ಹಂದಿ ಮುಖ, ಇದ್ಯಾವುದೋ ಕುದುರೆ ಮುಖ. ಏನಿದು ಇಂಟ್ರೆಸ್ಟಿಂಗ್ ಇದು ಅಲ್ವಾ. ಕುದುರೆ ಮುಖನೇ ಯಾಕೆ ಅಂತಂದಾಗ ನೋಡಿ, ಭಾಳ ಕುತೂಹಲವಾಗಿ ನಿಮ್ಗೆ ಅನಿಸುತ್ತೆ. ಹಯಗ್ರೀವ ಅಂತಕ್ಕಂಥ ಒಬ್ಬ ರಾಕ್ಷಸ ಇರ್ತಾನೆ. ಹಯಗ್ರೀವ ಅಂತಕ್ಕಂಥವನೇ ಒಬ್ಬ ರಾಕ್ಷಸ. ಇವನು ಅನೇಕ ಸಹಸ್ರ ವರ್ಷಗಳ ಕಾಲ ಜಗನ್ಮಾತೆ ಆಗಿರ್ತಕ್ಕಂಥ ದೇವಿಯನ್ನು, ಅಂಬಿಕೆಯನ್ನು ಅವನು ತಪಸ್ ಮಾಡ್ತಾನೆ. ರಾಕ್ಷಸ ಯಾತಕ್ಕೋಸ್ಕರ ತಪಸ್ ಮಾಡ್ತಾನೆ ಅಂದರೆ, ಬ್ರಹ್ಮನ ಹತ್ರ ಇರ್ತಕ್ಕಂತಹ ಆ ವೇದಗಳನ್ನು ಅವನು ಪಡಿಬೇಕು, ಅವನ ಹತ್ರ ಇಟ್ಕೋಬೇಕು ಅನ್ನೋ ಉದ್ದೇಶ. ಯಾವಾಗ ವೇದಗಳು ಅವನಿಗೆ ಒಂದು ಸೌಬರ್ದಿಗೆ ಬಂದುಬಿಡುತ್ತೋ ಆವಾಗ ದೇವತೆಗಳೆಲ್ಲ ನಿಷ್ಕ್ರಿಯರಾಗ್ಬಿಡ್ತಾರೆ. ವೇದಗಳು ಇವನ ಹತ್ರ ಬಂದ ಅಂದರೆ ಹೋಮ ಇದರಲ್ಲೂ ಹೇಳಿದೆ ನಾನು, ಯಾವುದೋ ದೇವಿ ಮಹಾತ್ಮೆ ಹೇಳುವಾಗ ವೇದಗಳೆಲ್ಲ ಕಸ್ಕೊಂಡ್ಬಿಟ್ರೆ ಇವ್ರಿಗೆಲ್ಲ ಶಕ್ತಿಹೀನರಾಗ್ಬಿಟ್ರು ಅಂತ. ಯಾವಾಗ ಅವ್ರು ಶಕ್ತಿಹೀನರಾಗ್ಬಿಡ್ತಾರೆ, ಈ ರಾಕ್ಷಸರು ಪ್ರಬಲರಾಗ್ಬಿಡ್ತಾರೆ. ಹಾಗಾಗಿ ಈ ಒಂದು ಸಂದರ್ಭಕ್ಕೋಸ್ಕರವಾಗಿ ಅವನೇನು ಮಾಡ್ತಾನೆ, ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ವರವನ್ನು ಪಡ್ಕೋಬೇಕು ಅಂತ ಅನೇಕ ಸಹಸ್ರ ವರ್ಷಗಳ ಕಾಲ ಅವನು ತಪಸ್ಸನ್ನು ಮಾಡ್ತಾನೆ. ದೇವಿ ಅವನ ತಪಸ್ಸಿಗೆ ಮೆಚ್ಚಿ ಎದುರುಗಡೆ ಬಂದು ನಿಂತ್ಕೊಂಡು ಕೇಳ್ತಾಳೆ, ಅಯ್ಯ ನಿನಗೇನು ಬೇಕು ಅಂತ. ಯಾವಾಗ ಆ ಜಗನ್ಮಾತೆ ಬಂದು ನಿನಗೇನು ಬೇಕು ಅಂತ ಕೇಳಿದಾಗ, ನನಗೆ ಚಿರಂಜೀವಿಯಾಗಿರಬೇಕು ಅಂತಾನೆ. ನಿಮ್ಗೆ ಇಷ್ಟೊತ್ತಾಗಲೇ ಹೇಳಿದ್ದೀನಿ ಸಾಲ ಬೇಕಾದ ಸತಿ. ಎಲ್ಲ ರಾಕ್ಷಸರು ಕೇಳೋದು ಅದೊಂದೇ, ನಾನು ಮರಣ ಬೇಡ ನನಗೆ ಅಂತ. ನೋಡಿ ಯಾತಕ್ಕೆ ಅಂದರೆ, ಎಲ್ಲರದ್ದು
ಕಡೆ ಅದೊಂದೇ. ಹ್ಮ್ ಅದಿಲ್ಲ ಅಂತಂದರೆ ನನಗೇನು ಆಗಲ್ಲ ಅಂತ ತಾನೆ. ಹೌದು, ಎಲ್ಲವನ್ನು ಜಯಿಸಬಹುದು. ಭಯ ಏನಿದೆ ಹೇಳಿ, ಅವ್ನು ಹೊಡೆದ್ರೆ ನಾನು ಸತ್ತೋಗ್ಬಿಡ್ತೀನಿ, ಇನ್ನು ಭೂಮಿ ಮೇಲೆ ನಾನು ಇರೋದಿಲ್ಲ ಅನ್ನೋ ಒಂದು ಭಯ. ಆ ಮೃತ್ಯು ಭಯ ಒಂದಿಲ್ಲ ಅಂದರೆ ಏನು ಬೇಕಾದ್ರೆ ಆಗ್ಬಿಡುತ್ತೆ. ಅದಕ್ಕೆ ಅದು ಬೇಡ ನನಗೆ, ಮೃತ್ಯು ಬೇಡ ನನಗೆ, ನಾನು ಚಿರಂಜೀವಿಯಾಗಿರಬೇಕು, ನಾನು ಲೋಕಕಂಟಕಲಾದರೂ ಸರಿ ನಾನು ಬದುಕಿರಬೇಕು. ದೇವಿ ಕೇಳ್ತಾನೆ, ಅಪಾರವಾಗಿರ್ತಕ್ಕಂಥ ಶಕ್ತಿ ಬೇಕು ನನಗೆ. ಏನು ಅಂದರೆ ದೇವ ದಾನವರು ಗೊತ್ತಾಯ್ತಾ, ಮೃಗ ಪಕ್ಷಿಗಳು, ಸರ್ಪಗಳು, ಶಸ್ತ್ರಗಳು, ಅಸ್ತ್ರಗಳು, ಯಾರಿಂದನೂ ನನಗೆ ಮರಣ ಬರಬಾರ್ದು, ಚಿರಂಜೀವಿಯಾಗಿರಬೇಕು ಅಂತ ಹೇಳಿಬಿಡ್ತಾನೆ. ದೇವಿ ಹೇಳ್ತಾಳೆ, ಇದೆಲ್ಲ ಸರಿ, ಚಿರಂಜೀವಿಯಾಗಿರೋದಕ್ಕಾಗಲ್ಲ. ಜಾತಸ್ಯ ಮರಣ ಮೃದ್ರೋಹಂ, ಹುಟ್ಟಿದ ಜೀವಿ ಸಾಯಬೇಕು, ಅದಕ್ಕೆ ಒಂದು ಡೇಟ್ ಇದೆ, ಅದಕ್ಕೆ ಹೋಗಬೇಕು. ಆದರೆ ಟೈಪ್ ಆಫ್ ಡೆತ್ ಇಸ್ ಡಿಫ್ರೆಂಟ್ ಅಲ್ವಾ. ಒಬ್ಬ ಕಾಯಿಲೆ ಬೀಸತ್ತು ಹೋಗ್ತಾನೆ, ಇನ್ನೊಬ್ಬ ಕಾಫಿ ಕುಡಿದು ಲೋಟ ಇಡ್ತಾನೆ, ಅವನು ಹಾಗೆ ಹೋಗ್ಬಿಡ್ತಾನೆ. ಹಾಗಾಗಿ ಅವನಿಗೆ ಬರ್ತಕ್ಕಂಥ ಮೃತ್ಯು ಹೇಗಿದೆಯೋ ಗೊತ್ತಿಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ದೇವಸ್ಥಾನ ನಮ್ಮ ವೀಕ್ಷಕರಿಗೂ ಕೂಡ ಕೇಳ್ತಾ ಇದ್ದವ್ರಿಗೆ ಗೊತ್ತಾಗುತ್ತೆ. ದೇವಸ್ಥಾನದಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಬಂದಾಗ ಈ ಹೊರಗಡೆ ಕೂತ್ಕೊಂಡು ಹೋಗಬೇಕು ಅಂತ ಕೇಳ್ತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಏನಕ್ಕೆ ಅಂತಂದರೆ, ಅಲ್ಲಿ ಕೂತ್ಕೊಂಡು ಏನು ಕೇಳ್ಕೋಬೇಕು ಅಂದರೆ, ನನ್ನ ಲಾಟ್ರಿ ಟಿಕೆಟ್ ಹೊಡಿಲಿ, ನನಗೆ ಪದವಿ ಬರಲಿ, ನಾವು ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬಂದಲ್ಲ ಆ ಫಲ ಕೊಡು, ಏನೂ ಕೇಳಬಾರ್ದು. ಅಲ್ಲಿ ಮುಗಿಸ್ಕೊಂಡ್ಬಂದು ಏನು ಕೇಳಬೇಕು ಅಂತಂದರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಕೇಳಬೇಕು. ಅಂದರೆ ಅನಾಯಾಸೇನ ಮರಣಂ ಅಂದರೆ ಆಯಾಸ ಆಗದೆ ಮರಣ ಆಗಲಿ, ನಿರಾಯಾಸವಾಗಿ ನನಗೆ ಮರಣ ಪ್ರಾಪ್ತಿ ಆಗಲಿ ಅಂತ ಹೇಳಬೇಕು. ವಿನಾ ದೈನ್ಯೇನ ಜೀವನಂ, ಯಾರ ಕೈಯಲ್ಲೂ ಕೈ ಹೊಡ್ಕೊಂಡು ಏನೋ ಆಬ್ಲಿಗೇಷನಲ್ಲಿ ಮಾಡಬಾರ್ದು ಜೀವನ. ತುಂಬ ಕಷ್ಟ ರೀ. ಇನ್ನೊಬ್ಬರ ಕೈ ಕೆಳಗಡೆ ಕೈ ಚಾಚ್ಕೊಂಡು ಜೀವನ ಮಾಡೋದಿದೆಯಲ್ಲ, ತುಂಬ ಕಷ್ಟ ರೀ. ಅದರಲ್ಲೂ ವಯಸ್ಸಾದ ಮೇಲಂತೂ ನಾನು ಹೇಳ್ತೀನಿ, ನಾನು ನೋಡ್ತೀನಿ ಸುಮಾರು ಜನನ ಪಾಪ ರೀ. ನಾವು ಎಷ್ಟೋ ಸತಿ ಟಿ ವಿಲಿ ಇದರಲ್ಲಿ ನೋಡ್ತಾ ಇರ್ತೀವಿ, ಮನೆಯಿಂದ ಅವ್ರ ಆಸ್ತಿ ಗೀಸ್ತಿ ಮುಗಿಸ್ಕೊಂಡು ಅವ್ರನ್ನ ಮನೆಯಿಂದ ಈಚೆ ಹಾಕ್ಬಿಡೋದು, ತೊಗೊಂಡೋಗಲ್ಲಿ ಆಶ್ರಮದಲ್ಲಿ ಹಾಕ್ಬಿಡೋದು. ಅದು ಎಷ್ಟು ದೌರ್ಭಾಗ್ಯ ರೀ ಪಾಪ. ಹೇಗೆ ನನ್ನ ಊಟ ಹಾಕು, ನನ್ನ ನೋಡ್ಕೋ ಅಂತ ಕೈ ಮುಗಿಯೋದು, ಈ ಥರದ್ದು ಬೇಡ ನನಗೆ. ವಿನಾ ದೈನ್ಯೇನ ಜೀವನ, ನನ್ನ ಹತ್ರ ಇದೆಯಾ, ನಾನು ಬದುಕಬೇಕು, ಸಾಯ್ಬೇಕಾ, ಒಂದು ಸತಿ ಟಕ್ ಅಂತ ಹೊರಟೋಗ್ಬಿಡ್ಬೇಕು, ಆ ಥರ ಕೇಳಬೇಕು. ಅದನ್ನು ಕೇಳಬೇಕಂತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಈ ಥರದ್ದು ಕೊಡು. ಕರೆಕ್ಟ್ ಅಲ್ವಾ ಅದು? ಹೌದು ಗುರುಗಳೇ. ನಿಮ್ಮ ಹತ್ರ ಅಲ್ವ ಈಚೆ ಏನು ಮಾಡ್ತೀರಿ ನೀವು? ಅದೇ ಮೊಬೈಲಲ್ಲಿ ಬಿಸಿ ಆಗ್ಬಿಡ್ತಾರೆ ಎಲ್ಲರೂ ಈಗಿನ ಕಾಲದಲ್ಲಿ ನೋಡಿದ್ರೆ ಅಲ್ವಾ. ಈಚೆ ಬಂದು ಕೂತ್ಕೊಳ್ಳೋದು, ಹಿಂಗೆ ಮಂಗಳಾರತಿ ಆಗ್ತಿರ್ತಾರೆ, ಈಚೆ ಕೂತಿದ್ದೀನಿ ಕಣ ಅನ್ನೋದು ಅದಲ್ಲ. ಹಾಗಾಗಿ ಅಲ್ಲಿ ಅದನ್ನು ಕೇಳ್ಕೋಬೇಕಂತೆ. ಹಾಗಾಗಿ ಅಂತಹ ಒಂದು ಮರಣ ಬೇಕು, ಅಂತಹ ಒಂದು ಜೀವನ ಬೇಕು ಅಂತಂದರೆ ಇಂಥದ್ದನ್ನು ಓದಬೇಕು, ಇಂಥದ್ದನ್ನು ತಿಳ್ಕೋಬೇಕು, ಇಂಥದ್ದನ್ನು ಫಾಲೋ ಮಾಡಬೇಕು. ಹಾಗಾಗಿ ನಾವೀಗ ಹಯಗ್ರೀವನ ಬಗ್ಗೆ ಹೇಳ್ತಾ ಇದ್ದೆ. ಇದನ್ನು ಅವನು ದೇವಿ ಕೇಳ್ತಾ ಇದ್ದಾನೆ, ನನಗೆ ಇದಾಗಬೇಕು ಅಂತ. ಆಗ ಅವಳು ಹೇಳ್ತಾಳೆ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವು ಖಂಡಿತನಪ್ಪ, ಅದು ಎಲ್ರಿಗೂ ಅದು ಏನು ಅಪ್ಲೈ ಆಗಿಬಿಡುತ್ತೆ. ಹಾಗಾಗಿ ನೀನು ಬದುಕಿದಷ್ಟು ದಿವಸ ನೀನು ಚೆನ್ನಾಗಿರೋದನ್ನು ನಾನು ಅನುಗ್ರಹ ಮಾಡ್ಬೋದು ಅಷ್ಟೇ, ಸಾವು ಮಾತ್ರ ಇಲ್ಲ, ನಿನಗೆ ಚಿರಂಜೀವಿಯಾಗಿ ಬದುಕ್ಬೋದು ಅಂತ ನಾನು ಹೇಳೋಕ್ಕೆ ಕೊಡೋಕ್ಕಾಗೋದಿಲ್ಲ, ಇನ್ನೇನಾದ್ರು ವರ ಕೇಳು ಅಂತ ಕೇಳ್ತಾಳೆ. ಆಗ ಅವನೇನು ಕೇಳ್ತಾನೆ ಅಂದರೆ, ಅಮ್ಮ ನಂದು ಕುದುರೆ ಮುಖ ಇದೆಯಲ್ಲ, ನಂತರ ಕುದುರೆ ಮುಖದವನ ಹತ್ರ ಸಾಯ್ಬೇಕು ನಾನು ಅಂತೇಳಿ. ಓಕೆ. ಇವನ ಮನಸ್ಸಲ್ಲೇನು, ನಾನು ಇಂತಹ ಒಂದು ಕುದುರೆ ಮುಖವನ್ನು ಹೊತ್ತು ನಾನು ಹುಟ್ಟಿದ್ದೀನಿ, ಬದುಕ್ತಾ ಇದ್ದೀನಿ, ಇಂಥವನೇ ಬೇಕು ಅಂತಂತಂದರೆ ನನ್ನಿಂದ ಅಥವಾ ನನಗೆ ಬೇಕಾಗಿರೋದು ಇದರಿಂದ ಹುಟ್ಟಬೇಕು, ಅವನು ಅಂಥವನಿಂದ ಹುಟ್ಟಬೇಕು ಅಂತ ಅವನು ಕೇಳ್ದ. ಅವಾಗೇನಾಯಿತು, ಅಮ್ಮ ಅಂದು ತಥಾಸ್ತುದ್ಲು ಮಾಯ ಆಗ್ಬಿಟ್ಲು. ವರ ಸಿಕ್ತು. ಅವಾಗ ಖುಷಿಯಾಗ್ಬಿಟ್ಟ ಅವನು. ಓಹೋ, ನನಗಿನ್ನು ಇನ್ನೇನಪ್ಪ, ನಂತರ ಕುದುರೆ ಮುಖದವನು ಹುಟ್ಟಬೇಕು ಅಂದರೆ ನನ್ನಿಂದಾನೇ ಆಗಬೇಕು, ಅದೆಲ್ಲ ನಾನು ಗಟ್ಟಿ ಅನ್ಕೊಂಬಿಟ್ಟು ಅಹಂಕಾರ ಬಂದ್ಬಿಡ್ತು. ಮುಂದೆ ಏನಾಯಿತು ಅನ್ನೋದನ್ನು ಬೇಕಾದ್ಮೇಲೆ. ಓಕೆ ಗುರುಗಳೇ, ಖಂಡಿತ. ವೀಕ್ಷಕರೇ, ಹಯಗ್ರೀವ ತಪಸ್ಸನ್ನು ಮಾಡ್ತಾನೆ, ದೇವಿ ಹತ್ರ ವರವನ್ನು ಪಡ್ಕೊಳ್ತಾನೆ. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಕಾದು ನೋಡಲೇಬೇಕಿದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಲಲಿತ ಸಹಸ್ರನಾಮದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಯೂಶಲಿ ಲಲಿತ ಸಹಸ್ರನಾಮ ಈ ವರ್ಡ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅದರ ಮಹಿಮೆ ಏನು, ಅದರ ಪ್ರಯೋಜನ ಏನು, ಲಲಿತ ಸಹಸ್ರನಾಮವನ್ನು ಯಾಕೆ ನಾವು ಹೇಳಬೇಕಾಗತ್ತೆ, ಮನೆಯಲ್ಲಿ ಯಾವ ಸಮಯದಲ್ಲಿ ಹೇಳಬೇಕಾಗತ್ತೆ, ಇದನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಏನು ಪ್ರಯೋಜನ ಆಗುತ್ತೆ, ನಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವು ಕಂಡುಕೊಳ್ಬಹುದಾಗಿದೆ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೆಲವೊಂದು ಸೀರೀಸ್ನ ಮುಖಾಂತರವಾಗಿ ಗುರುಜಿಯವರು ಹೇಳ್ತಾ ಹೋಗ್ತಾರೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಲಲಿತ ಸಹಸ್ರನಾಮದ ಹಿನ್ನೆಲೆಯ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ, ಅಂದರೆ ಹಿಸ್ಟ್ರಿ ಕುರಿತಾಗಿ ತಿಳ್ಕೊಳ್ತಾ ಇದ್ದೀವಿ. ಈ ಲಲಿತ ಸಹಸ್ರನಾಮ ಹೇಗೆ ಹುಟ್ಟಿತು, ಈ ಲಲಿತ ಸಹಸ್ರನಾಮವನ್ನು ಯಾರು ಹೇಳಿದ್ರು, ಸೊ ಇದರ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಗುರುಗಳೇ, ಹಯಗ್ರೀವನಿಗೆ ಈಗ ವರ ಸಿಕ್ತು, ನೆಕ್ಸ್ಟ್ ಏನಾಗುತ್ತೆ ಗುರುಗಳೇ? ನೋಡಿ, ಈ ಹಯಗ್ರೀವ ಅನೇಕ ಸಹಸ್ರ ವರ್ಷಗಳ ಕಾಲ ಕೂತ್ಕೊಂಡು ಅಮ್ಮನವ್ರನ್ನ ತಪಸ್ ಮಾಡಿದಾಗ ಅವನಿಗೆ ಅಮ್ಮನವ್ರ ಎದುರುಗಡೆ ಬಂದಲು, ಎಲ್ಲ ಹೇಳಿದ್ವಿ, ಅವನಿಗೆ ವರ ಕೊಟ್ಟಾಯಿತು, ಕುದುರೆ ಮುಖದವನೇ ಅವನಿಗೆ ಸಂಹಾರ ಮಾಡ್ತಾನೆ ಹಾಗೆ ಅಂತ. ಇವನಿಗೆ ಅದ್ಭುತವಾಗಿದ್ದ ಶಕ್ತಿ ಬೇರೆ ಕೊಟ್ಟಳು. ಯಾಕಂತಂದರೆ ಅವನು ಹೇಳ್ತಾನಲ್ಲ, ದಾನವರಾಗಿ ರಾಕ್ಷಸರು ಇವರು ಯಾರು ಕೂಡ ನನಗೆ ಮರಣ ಬೇಡ ಅಂಥ ಶಕ್ತಿ ಸಿಕ್ತು. ಯಾವಾಗ ಅವನಿಗೆ ಅಂತಹ ಅಪಾರವಾಗಿರ್ತಕ್ಕಂಥ ಶಕ್ತಿ ಸಿಕ್ತು, ಅಹಂಕಾರ ಪ್ರಾಪ್ತವಾಗುತ್ತೆ. ನಾನು ಹಿಂದೆ ಸುಮಾರು ಸತಿ ಹೇಳಿದ್ದೀನಿ, ಯಾವ ಮನುಷ್ಯನಿಗೆ ಅಧಿಕಾರ, ಅಂತಸ್ತು, ಶಕ್ತಿ ಇವೆಲ್ಲ ಬಂದ್ಬಿಡುತ್ತೋ ಅವನಿಗೆ ಮೇಲ್ಗಡೆ ಒಬ್ಬರು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಯಾರು? ಅಹಂಕಾರ. ಅಹಂಕಾರ ಅನ್ನೋದಾದ ತಕ್ಷಣ 5 ಜನ ಫ್ರೆಂಡ್ಸು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ ಇವರೆಲ್ಲ ಬಂದು ಹಿಂದ್ಗಡೆ ಸೇರಿಕೊಂಡು ನಾನಿದ್ದೀನಿ ಜೈ ಅಂತ ಬಂದಿರ್ತಾರೆ. ಹಾಗಾಗಿ ಅದೆಲ್ಲ ಇವನಲ್ಲಿ ಸೇರ್ಕೊಂಡ್ಬಿಡ್ತು. ಇವನೇನು ಮಾಡ್ದ, ಇವನು ಫಸ್ಟ್ ಏನು ಮಾಡ್ದ, ಬ್ರಹ್ಮನ ಹತ್ರ ಹೋಗ್ಬಿಟ್ಟು 4 ಇದನ್ನು ಕಿತ್ಕೊಂಡ್ಬಿಟ್ಟ. ಆಯಿತಾ? ಅದೊಂದು ಕೆಲಸ ಮುಗಿದೋಯ್ತು. ಈಗ ಇವರೆಲ್ಲ ವೀಕ್ ಆಗೋದ್ರು. ಹೋಗಿ ದೇವೇಂದ್ರನ ಲೋಕದಲ್ಲಿ ಹೋದ, ಅಲ್ಲಿ ಹೋಗಿ ದಂಡೆತ್ತಿ ಅವ್ರನ್ನೆಲ್ಲ ಕಟ್ಟಾಕಿ ಅವ್ರು ತೊಗೊಂಬಂದು ಒಂದು ಕಡೆ ಕೂರಿಸ್ಬಿಟ್ಟ. ಇವರು ಶಕ್ತಿಹೀನರ ಕೂತ್ಕೊಂಡ್ರು. ಆವಾಗಾದ್ರೆ ಮಹಿಷಾಸುರ ಏನು ಮಾಡ್ದ, ಎಲ್ಲರೂ ಇದು ಮಾಡೋದಂತ ಅಲ್ಲೋಗಿ ಪೊದೆಲ್ಲೋ ಅಲ್ಲೋ ಇಲ್ಲೋ ಹೋಗಿ ಅದು ಅಡುಕೊಂಡ್ರು. ಇವನು ಅದು ಮಾಡಲಿಲ್ಲ, ಅವರೆಲ್ಲರೂ ಕಟ್ಟಾಕ್ಬಿಟ್ಟು ತಂದು ಕೂರಿಸ್ಬಿಟ್ಟ. ಇಲ್ಲಿ ಅಲ್ಲಾಡದೆ ಇದ್ದಂಗೆ ಮಾಡಿಬಿಟ್ಟ. ನೋಡಿ, ಯಾವಾಗ ಆ ಥರ ಶಕ್ತಿಗಳು ಬರುತ್ತೆ, ದೇವೇಂದ್ರ ನಾವು ಪೂಜೆ ಮಾಡುವಾಗ ಇಂದ್ರನಿಗೆ, ಅಗ್ನಿಗೆ, ಯಮ, ನಿರೃತಿ, ವರುಣ, ವಾಯು ಅಂಥೇಳಿ ಸಪ್ರೇಟಾಗಿ ಅವ್ರಿಗೆ ಮಂತ್ರಗಳು ಹೇಳಿ ಪೂಜೆ ಮಾಡ್ತೀವಿ. ಯಾಕಂತಂದರೆ ಆಯಾಯ ಶಕ್ತಿಗಳು ನಮಗೆ ಬೇಕು ಅಂತ. ಇಂದ್ರಂಬೋ ವಿಶ್ವತಸ್ಪರಿ ವಾ ಮೇಜನೆ ಏಭ್ಯ ಅಸ್ಮಾಕ ಮತ್ತು ಕೇವಲ ಅಂತ ಹೇಳಿ ಇಂದ್ರನ ಪೂಜೆ ಮಾಡ್ತೀವಿ. ಅಗ್ನಿ ಪೂಜೆ ಮಾಡ್ತೀವಿ. ಅಗ್ನಿಂದು ತಂಬುಡಿ ಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಅಗ್ನಿಸ ಸುಕೃತಂ ಅಂತ ಹೇಳಿ. ನೋಡಿ, ಒಬ್ಬೊಬ್ರಿಗೂ ಒಂದು ಮಂತ್ರ ಇದೆ ರೀ. ಆ ಮಂತ್ರಗಳು, ಮಂತ್ರ ಅಂದ್ರೇ ಶಕ್ತಿ. ಅಂತಹ ಮಂತ್ರವೇತರಾಗಿರ್ತಕ್ಕಂಥ, ಮಂತ್ರವನ್ನು ಹೊಂದಿರತಕ್ಕಂಥ, ಅಂಥ ಶಕ್ತಿ ಹೊಂದಿರತಕ್ಕಂಥ ಇಂದ್ರ, ಅಗ್ನಿ, ಯಮ ಏನ್ರಿ ಇವ್ರ ಹತ್ರ ಅಪಾರವಾಗಿರ್ತಕ್ಕಂಥ ಶಕ್ತಿ ಅವ್ರಿಗೆ. ಏನು ಈ ರಾಕ್ಷಸರು ಹೋದ್ರು ಹೊಡೆದು ಬಿಟ್ರು ಅಂದರೆ ವಿ ಶುಡ್ ನಾಟ್ ಕನ್ಸಿಡರ್ ದಟ್ ದೇ ಆರ್ ಆಲ್ ವೆರಿ ವೀಕ್. ಭಾಳ ಸ್ಟ್ರಾಂಗ್ ಅವರೆಲ್ಲನೂ. ಮರಿ ಕಣ್ಣನ್ನು ನೋಡಿದ್ರೆ ಸಾಕು ಉರಿದೋಗ್ಬಿಡ್ತೀವಿ, ಅಷ್ಟು ಶಕ್ತಿ ಅವ್ರಿಗೆಲ್ಲರಿಗೂ. ಈಗೇನು ಬೇಡ ರೀ, ನೀವು ಅಗ್ನಿ ಕಡ್ಡಿಪಟ್ಟದಲ್ಲಿ ಗೀಸ್ತಾ ಇರ್ತೀರಿ, ಅಕಸ್ಮಾತ್ ಟಚ್ಚಾರ ನೀವು ಕೈ ಇಳಿಸ್ಕೋದ್ರೆ ಅಗ್ನಿ ರೀ ಪ್ರಜ್ವಲಿಸ್ಬಿಟ್ರೆ ಭೂಮಿನೇ ಉಡ್ದೋಗ್ಬಿಡುತ್ತೆ. ಅಷ್ಟು ಶಕ್ತಿ ಅವ್ರಿಗೆಲ್ಲರಿಗೂ. ಅಂತಹ ಪ್ರಬಲವಾಗಿ ಯಮ ರೀ, ಮೃತ್ಯು ದೇವತೆ ಯಮ, ಅವನು ಕಟ್ಟಾಕ್ಬಿಟ್ಟ ಅಂದರೆ ಇವನು ಇನ್ನೆಷ್ಟು ಶಕ್ತಿ ಬರುತ್ತೆ ಆಗಬೇಕು. ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಪೀಪಲ್ ನಾವು ಕಟ್ಟಾಕಿ ಒಳಗಡೆ ಕರ್ಕೊಂಬಂದಾದ್ರೆ ಇವನು ಇನ್ನೆಷ್ಟು ಇರಬೇಕು. ಸೊ ನಾವು ಅದನ್ನು ಆಲೋಚನೆ ಮಾಡಬೇಕು. ಕತೆ ಹೇಳ್ತಾ ಇಂದ್ರನಿಗೆ ಹೋದ್ರು, ಆಗ ಒಂದು ಹೊಡೆದಾಕ್ಬಿಟ್ಟ, ತೊಗೊಂಡ್ಬಂದು ಕೂರಿಸ್ಬಿಟ್ಟಂತ. ಯು ಶುಡ್ ನಾಟ್ ಥಿಂಕ್. ಆ ಥರ ಆಲೋಚನೆ ಮಾಡಲೇಬಾರ್ದು. ಇಂದ್ರ ಯಾವಾಗಲೂ ಇವಾಗ ನಾನು ಹೋಗಿ ಇಂದ್ರಂಗೆ ಹೊಡೆದ್ಬಿಡ್ತೀನಿ ಅಂತ, ಹಂಗಲ್ಲ. ಅದು ಎಷ್ಟು ಸ್ಟ್ರಾಂಗ್ ಅವ್ರು ಇರ್ತಾರೆ, ಅವ್ರು ಎಲ್ಲರನ್ನೂ ಕರ್ಕೊಂಬಂದು ಕೂರಿಸ್ಬಿಡೋದು ಅಂದರೆ ತಮಾಷೆನ. ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಆ ಮನುಷ್ಯ. ಆ ಒಬ್ಬ ರಾಕ್ಷಸ ಅವನೇ ಮಾಡ್ತಾನೆ, ತೊಗೊಂಬಂದ ಎಲ್ಲ ಕೂರಿಸ್ಬಿಟ್ಟ. ಇವನು ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಏನು ಮಾಡೋದು ಗೊತ್ತಿಲ್ಲ. ಅವ್ರೇನು ಮಾಡಿದ್ರು, ಬ್ರಹ್ಮನಿಗೆ ಮಾಮೂಲಿ, ಏನಯ್ಯ ಅವನ್ನ ಸೃಷ್ಟಿ ಮಾಡಿಬಿಟ್ಟು ಒಂದು ಇವನು ತಪಸ್ಸು ಮಾಡೋಕ್ಕೆ ಕೂತ್ಬಿಟ್ಟ. ಅಮ್ಮನವ್ರು ವರಾನು ಕೊಟ್ಬಿಟ್ಟಿದ್ದಾಳೆ, ಇವನು ಈ ಥರ ಮಾಡ್ತಾ ಇದ್ದಾನೆ, ನಾವು ಭಾಳ ಕಷ್ಟದಲ್ಲಿದ್ದೀವಿ, ನಮಗೆ ಸಹಾಯ ಮಾಡಬೇಕು ಅಂತ. ಆಯಿತು, ಏನು ಮಾಡ್ತಾನೆ, ಬ್ರಹ್ಮನ ಕೈಲಾಗಲ್ಲ. ಯಾಕೆ ಅಂತಂದರೆ ಅಷ್ಟೊತ್ತಿಗಾಗಲೇ ಬ್ರಹ್ಮ ಸುಸ್ತಾಗ್ಬಿಟ್ಟಿರ್ತಾನೆ. ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ನೀವು ನಕ್ಬಿಡ್ತೀರಿ. ಹಿಂದೆ ಒಂದು ಕಥೆ ಹೇಳಿದೆ ಗೊತ್ತಾ, ಮಧುಕೈಟಬ್ರ ಕತೆ. ಆ ಬ್ರಹ್ಮನ ಹಿಡ್ಕೊಂಬಂದ್ರು, ಬ್ರಹ್ಮ ಬೆವತೋಗಿ ಅಲ್ಲಾಡ್ಬಿಟ್ಟು ಹೋಗಿ ವಿಷ್ಣು ಹತ್ರ ಕೈಕಾಲು ಕಟ್ಟಿದ್ದು ಆಗ್ತಾನೆ ನಡೆದಿರತ್ರಿ. ಅದು ಗೊತ್ತಾಯ್ತಾ?
ನೋಡಿ ಎಷ್ಟು ಕೋಇನ್ಸಿಡೆನ್ಸ್ ಇದೆ ಇಲ್ಲಿ. ಆಗ್ತಾನೆ ನಡೆದಿರುತ್ತೆ. ಅವಾಗ ತಾನೇ ಪಾಪ ವಿಷ್ಣು ಆ ಮಧುಕೈಟಭರು ವಧೆ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇರ್ತಾನೆ. ಈಗಾಗಲೇ ಇವನು ಬಂದು ಇಲ್ಲಿ ತಗಲ್ಬಿಟ್ಟಿದ್ದಾನೆ ಇವ್ರನ್ನ. ಅವ್ರಿಗೊಂದು ಸರಿ ಕೂತ್ಕೊಳ್ಳೋಕೆ ಕೊಡ್ತಾ ಇಲ್ಲ ಯಾರೂ. ಆಯಿತಾ, ಇವರು ಈ ಥರ ಆಗೋಗಿದೆ. ಇವಾಗ ಬ್ರಹ್ಮಂಗೆ ಹೋಗಿ ಕೇಳಿದ್ರು ಈ ಥರ ಅಂತ. ವಿಷ್ಣು ಹತ್ರನೇ ಹೋಗ್ಬೇಕಪ್ಪ, ಇನ್ಯಾರು ಬೇರೆ ದಾರಿ ಇಲ್ಲ, ಸುರಾರಿ ವಿಷ್ಣು ಅವನ ಹತ್ರ ಹೋಗಿ ಕೇಳೋಣ ಅಂತ. ಆಯಿತು, ಬ್ರಹ್ಮ ಈಶ್ವರ ಅವರು ಇವರು ಪಂಗಡದವ್ರು ಎಲ್ಲ ಸೇರಿಕೊಂಡ್ರು, ವೈಕುಂಠಕ್ಕೆ ಹೋದರು. ಅಲ್ಲಿ ವಿಷ್ಣು ಏನು ಮಾಡ್ದ, ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯಾಗಿ ಮಲ್ಕೊಂಡಿದ್ದಾನೆ. ಇವರಿದ್ರಲ್ಲ ಮಧುಕೈಟಭರ ಹತ್ರ ಯುದ್ಧ ಮಾಡಿ ಸಾಕಾಗಿರುತ್ತೆ ರೀ. 5,000 ವರ್ಷಗಳ ಕಾಲ. ನಾನು ನಿಮ್ಗೆ ಹೇಳಿದೆ ಅವಾಗ 5,000 ವರ್ಷಗಳ ಕಾಲ. ನಮಗೆ ಆ ಹಿಂದಿನ ಆ ಥರಷ್ಟು ಕಥೆಗಳು ನಮ್ಗೆ ಹಿಂದಕ್ಕೆ ಗೊತ್ತಿಲ್ಲ ಅಂದರೆ ಇದನ್ನು ಹೇಳೋಕ್ಕಾಗೋದಿಲ್ಲ. ಯಾರೋ ಮಧುಕೈಟಭ ಏನೋ ಯುದ್ಧ ಅಂತೆ ಅಂತ. ಇದು ದೇವಿ ಮಹಾತ್ಮೆಯಲ್ಲಿ ಭಾಳ ವಿಸ್ತಾರವಾಗಿ ಹೇಳಿದ್ರಿಂದ ನಿಮಗೆ ಭಾಳ ಕ್ಲೀನಾಗಿ ಅರ್ಥ ಆಗುತ್ತದು. ಆ ಮಧುಕೈಟಭರ ಜೊತೆ ಯುದ್ಧ ಮಾಡಿ 5,000 ವರ್ಷಗಳ ಕಾಲ ಯುದ್ಧ ಮಾಡಿ ಅವರಿಬ್ಬರನ್ನೂ ಕೊಂದು ತೊಡೆ ಮೇಲೆ ಕೂರಿಸ್ಕೊಂಡು, ಜ್ಞಾಪಕ ಬಂತ, ಸುದರ್ಶನ ಚಕ್ರದಲ್ಲಿ ನೀರಿಲ್ಲದೆ ಜಾಗದಲ್ಲಿ ಕಟ್ ಮಾಡಬೇಕು, ಪ್ರಾಣ ತೆಗಿಬೇಕು ಅಂತ ಹಾಗಾಗಿ ತೊಡೆ ಮೇಲೆ ಕೂರಿಸ್ಕೊಂಡ ಅದೆಲ್ಲ ಮಾಡಿ ಇಬ್ಬರು ರಾಕ್ಷಸರು ಲೋಕಂಟಕರು ನೆಗೆದು ಬಿದ್ದು ಹೋದ್ರು ಅಂತ ಭಾರಿ ಸಂತೋಷವಾಗಿ ಅವನು ರಿಲ್ಯಾಕ್ಸ್ ಮಾಡ್ತಾ ಇದ್ದಾನೆ. ಏನಿತ್ತು ಒಂದು ಇದು ಕರೀತಾರೆ, ಇದಕ್ಕೆ ಧನಸ್ಸು ಅಂದ್ರೆ ಗೊತ್ತಾ, ಹೀಗೆ ಇರುತ್ತಲ್ಲ ಅದು ಧನಸ್ಸು. ಆ ಧನಸ್ಸನ್ನು ತಲೆ ದಿಂಬಾಗಿ ಇಟ್ಕೊಂಡಿದ್ದಾನೆ. ಯಾವುದೋ ಒಂದು ಸಿಕ್ಕರು ಸಾಕಪ್ಪ, ತುಂಬ ಆಯಾಸ ಆದಾಗ ಏನು ಮಾಡ್ತೀವಿ ಹೇಳಿ, ದಿಂಬು ಕೊಡ್ತೀನಿ ಅಂದರೆ ಬೇಡ ಅಂತ ಕೈ ದಿಂಬಿಗೆ ಇಟ್ಕೊಂಡು ಹಂಗೆ ಮಲಗಿಬಿಡ್ತೀವಿ ನಾವು. ಹಾಗೆ ಅಲ್ಲಿ ಆಯಾಸ ಆಗೋಗಿದೆ ಪಾಪ. ಅವನೇ ಮಾಡ್ದ, ಧನಸ್ಸನ್ನೇ ಹಿಂಗೆ ತಲೆಗೆ ದಿಂಬಾಗಿ ಇಟ್ಕೊಂಡು ಶಂಭು ಅಂತ ಮಲಗಿದ. ಈಸ್ ರಿಲ್ಯಾಕ್ಸಿಂಗ್. ತುಂಬ ಗಾಢವಾದ ನಿದ್ದೆ, ಯೋಗ ನಿದ್ರೆನಲ್ಲಿ ಪಾಪ ಆ ವಿಷ್ಣು ಇದು ಮಾಡ್ತಾ ಇದ್ದಾನೆ. ಯಾವಾಗ ಆ ಗಾಢ ನಿದ್ರೆಯಲ್ಲಿದ್ದಂತಹ ಮಹಾವಿಷ್ಣು ಮಲಗಿದ್ನೋ ಇವರೆಲ್ಲ ಬರ್ತಾರೆ, ಬಂದಲ್ಲಿ ನಿಂತ್ಕೊಂಡು ಸ್ವಾಮಿ ನಾರಾಯಣ ಅಂತಾರೆ. ಇವನು ಗಾಢನಲ್ಲಿ ಇದ್ರಲ್ಲಿದ್ದರೆ ಎದ್ದೇಳೋದಿಲ್ವಲ್ಲ, ಹಿಂಗೂ ಮಾಡಿ ಎದ್ದೇಳ್ಸೋಣ ಅಂತಂದರೆ ಎದ್ದೇಳ್ತಾನೆ ಇರೋಲ್ಲ. ಆವಾಗ ಏನು ಮಾಡೋದು, ಇವ್ನ ಎಪ್ಸಕ್ಕೆ ತಿರ್ಗಾ ಅಮ್ಮನವ್ರನ್ನ ಕರಿಬೇಕು. ಅದಕ್ಕಿನ್ನೊಂದಷ್ಟು ಕಾಲಹರಣ ಆಗುತ್ತೆ. ಅದಕ್ಕೆ ಮುಂಚೆ ಏನಾಗುತ್ತೆ, ಇವರು ಯಜ್ಞ ಮಾಡ್ತಾ ಇರ್ತಾರೆ. ಯಾರು ಇಂದ್ರ ಅವರೆಲ್ಲ ಯಜ್ಞ ಮಾಡಿ ಏನಾದ್ರು ಮಾಡೋಣ ಅಂತ. ಈಗೇನು ಈ ಥರ ಪರಿಸ್ಥಿತಿ ಅದು, ಯಾವ ಯಜ್ಞನೂ ಇಲ್ಲ, ಎಂಥದ್ದು ಇಲ್ಲ. ವಿಷ್ಣು ನೋಡ್ಕೊಂಡು ಬಂದರು, ನೋಡ್ತಾರೆ ಇವ್ನು ಮಲ್ಕೊಂಡಿದ್ದಾನೆ, ಇವ್ನು ಎಬ್ಬಿಸ್ಬೇಕು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಪಾಪ. ಆಮೇಲೆ ಏನಾಗುತ್ತೆ, ಒಂದು ಅದಕ್ಕೇನು ಕರೀತಾರೆ, ಚಿಕ್ಕದೊಂದು ಹುಳು, ಈ ಮರ ಎಲ್ಲ ತಿನ್ನುತ್ತೆ ನೋಡಿ. ಹೌದು. ಆ ಹುಳುವನ್ನು ಒಂದನ್ನು ಕ್ರಿಯೇಟ್ ಮಾಡ್ತಾನೆ, ಅವನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿದಾಗ ಆ ಹುಳುಗೆ ಹೇಳ್ತಾನೆ, ನೀನು ಹೋಗಿ ಆ ಮರವನ್ನು ಕಡಿಬೇಕು. ಕಡ್ದಾಗ ಏನಾಗುತ್ತೆ, ಅದು ಕಟ್ಟಾಗೋಗ್ಬಿಡುತ್ತೆ. ಆ ಗಾಬರಿಗೆ ಅವನು ಎದ್ದೇಳ್ತಾನೆ, ಅಂದರೆ ಇದನ್ನು ಕಟ್ ಮಾಡಿಬಿಡ್ಬೇಕು, ಆಯಿತಾ. ಆವಾಗ ಅದನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಅವ್ನು ಗಾಬರಿಗೆ ಎದ್ದೇಳ್ತಾನೆ, ಅವನ್ನ ಮಾತಾಡ್ಬೋದು ಹಾಗೆ ಅಂತ. ಆವಾಗ ಆ ಹುಳು ಹೇಳುತ್ತೆ, ಅಲ್ಲ ನನಗೆ ಈ ಥರ ಕೆಲಸ ಕೊಡ್ತಾ ಇದೆಯಲ್ಲ ನೀನು, ವಿಷ್ಣುನ ಎಬ್ಸೋ ಕೆಲಸ, ಮಲಗಿರೋನ ಎಬ್ಸೋದು ಮಹಾಪಾಪ. ಪಂಚಮಹಾಪಾತಕಗಳಲ್ಲಿ ಒಳ್ಳೆ ನಿದ್ದೆ ಮಾಡ್ತಾ ಇರೋವನ್ನ ಎಬ್ಸೋದು ಮಹಾ ತಪ್ಪು ಅಂತ ಗೊತ್ತಾಗ್ತಾ ಇದೆಯಾ. ನಿದ್ದೆ ಮಾಡ್ತಾ ಇರೋರು ಕೆಲವೆಲ್ಲ ಇದೆ. ಈ ಗಂಡ ಹೆಂಡತಿ ಒಟ್ಟಿಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಈಗೆಲ್ಲ ತೊಂದರೆ ಕೊಟ್ಟರೆ ಮಹಾಪಾತಕದ ಪಂಚಮಹಾಪಾತಕಗಳು ಅಂತ. ಅದರಲ್ಲಿ ಈ ನಿದ್ದೆ ಮಾಡ್ತಾ ಇರೋ ವಿಷ್ಣು ನೆಪ್ಸು ಅಂತೀರ, ಮಹಾಪಾಪ ಅಲ್ವಾ, ಪಾಪದ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದೀರಲ್ಲ ನೀವು ಅಂತ ಹೇಳಿದಾಗ ಆ ಬ್ರಹ್ಮ ಏನು ಹೇಳ್ತಾನೆ, ಯಾರೇ ಹೋಮ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೋಮ ಮಾಡಿದಾಗ ಹಿಂಗೆ ಮಾಡ್ತಾ ಕೆಳಗಡೆ ಬಿದ್ದೋಗ್ಬಿಡುತ್ತೆ, ಚೆಲ್ಲೋಗುತ್ತಲ್ಲ, ಅದನ್ನ ಯಾರು ತಿನ್ನೋಂಗಿಲ್ಲ, ಗೊತ್ತಾಗ್ತಾ ಇದೆಯಾ. ಆ ಯಜ್ಞ ಭಾಗದ ಹವಿಸ್ಸು, ಕೆಳಗಡೆ ಬಿದ್ದಿರ್ತಕ್ಕಂಥ ಹವಿಸ್ಸನ್ನು ನೀನು ತಿಂದರೆ ನಿನಗೆ ಆ ಪಾಪ ಪರಿಹಾರ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಷಯವನ್ನು ತಿಳಿಸಿದಾಗ ಆಯಿತು ಅಂತ ಹೇಳಿ ಆ ಹುಳು ಏನು ಮಾಡುತ್ತೆ, ಅದನ್ನು ಕಡಿಯೋದಕ್ಕೆ ಆರಂಭ ಮಾಡುತ್ತೆ. ಆ ಒಂದು ಸಂದರ್ಭ ಯಾಕೆ ಏರ್ಪಾಡಾಯಿತು, ಆ ಹುಳು ಯಾಕೆ ಕಡಿಬೇಕು, ಆ ಸಂದರ್ಭ ಏನು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಖಂಡಿತ ಗುರುಗಳೇ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ಹೇಳಿದ್ದೀರಾ, ಧನ್ಯವಾದಗಳು. ನಮಸ್ಕಾರ.
ಇನ್ನು ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನೀವು ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಅಥವಾ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿಕೊಂಡು ಗುರೂಜಿಯವ್ರನ್ನ ಬಂದು ನೇರವಾಗಿ ಭೇಟಿ ಆಗ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಲಲಿತ ಸಹಸ್ರನಾಮದ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.